सरक सरक उधर। ಈ ಊರಿಗೆ ಇವಾಲದ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಕಳೆದ ವಾರದಲ್ಲಿ ಮಂಗಳೂರಿನಲ್ಲೊಂದು ಭೀಕರವಾಗಿ ಹತ್ಯೆ ಆಗುತ್ತೆ. ಹತ್ಯೆ ಆದಂತ ವ್ಯಕ್ತಿ ಹೆಸರು ಆರೀಫ್ ಅಂತ ಹೇಳಿ. ಇದಾಗ್ಲೇನೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹತ್ಯೆ ಆಗಿ ಈಗಾಗ್ಲೇನೆ 8 ದಿವಸ ಕಳೆದೋದು. ಆರೋಪಿಗಳ ಪತ್ತೆ ಇಲ್ಲ. ಅದನ್ನು ಮುಂಜಾನೆ 3:30 ಸಮಯದಲ್ಲಿ ಫ್ಲೈ ಓವರ್ ಮೇಲೆ ಮರ್ಡರ್ ಮಾಡ್ತಾರೆ, ಅಂದ್ರೆ ಭೀಕರವಾಗಿ ಕೊಲೆ ಮಾಡ್ತಾರೆ. ನಂತರ ಅವರು ಇನೋವಾ ಗಾಡಿಯಿಂದ ಏನು ಮಂಗಳೂರು ಹೈವೇಗೆ ಹೋಗ್ತಾರೆ. ಹೈವೇಗೆ ಹೋದಾದ ಮೇಲೆ ಅಲ್ಲಿ ಅವರ ಗಾಡಿ ಹಾಳಾಗುತ್ತೆ. ನಂತರ ಅವ್ರು ಇಳಿತಾರೆ. ಆಟೋನ ಬಾಡಿಗೆಗೆ ಬರ್ತೀರಾ ಅಂತ ಕೇಳ್ತಾರೆ 6 ಜನ. ಅದಾದ್ಮೇಲೆ ಆಟೋ ಸಿಗುದಿಲ್ಲ, ಹೀಗಾಗಿ ಬೇರೆ ಒಂದು ಗಾಡಿಯಲ್ಲಿ ಹೋಗ್ತಾರೆ. ನಂತರ ಅವರು ಮುಂದೆ ಬೆಂಗಳೂರು, ಮೈಸೂರು ಈ ರೀತಿ ಅಲ್ಲಲ್ಲಿ ಹೋಗಿದ್ದಾರೆ ಅನ್ನುವಂತ ಸುದ್ದಿ. ತುಂಬಾ ವಿಚಿತ್ರ ಅಂತ ಹೇಳಿ ನೀವು ಕಳೆದ ಸ್ವಲ್ಪ ವರ್ಷಗಳಿಂದ ಒಂದು ವಿಷಯನ ಗಮನಿಸಿ. ಮಂಗಳೂರಲ್ಲಿ ಒಂದೇನಾದ್ರೂ ಹತ್ಯೆ ಆಗ್ಬಿಡ್ತು ಅಂತ ಹೇಳಿದ್ರೆ ಅದಿಷ್ಟು ಮಟ್ಟದ ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದ ರಾಜಕೀಯ ಬಣ್ಣ ಅದಕ್ಕೆ ಯಾವ ರೀತಿ ಮೆತ್ಕೊಳ್ಳುತ್ತಂತ ಹೇಳಿದ್ರೆ, ಅದು ದೊಡ್ಡ ಮಟ್ಟದ ಹೋರಾಟ. ಒಂದು ಕಡೆ ಅಂತ ಹೇಳಿದ್ರೆ ಒಂದು ಧರ್ಮದವ್ರು ಏನಾದ್ರು ಡೆತ್ ಆದ್ರೆ ಕೆಲವೊಂದು ಪಾರ್ಟಿಗಳು ಬರ್ತವೆ, ಇಲ್ಲ ಇನ್ನೊಂದು ಕಡೆ ಯಾರಾದ್ರೂ ಡೆತ್ ಆದ್ರೆ ಇನ್ನೊಂದು ಪಾರ್ಟಿ ಬರುತ್ತೆ. ಆಗ ನೋಡ್ಬೇಕು ನೀವು ಗದ್ದಲ ಎಲ್ಲ ನೋಡ್ಬೇಕು. ಆದ್ರೆ ಅದೇ ರೀತಿಯ ಹತ್ಯೆಗಳು ಒಂದು ವೇಳೆ ಆಗ ಇರುವಂತ ಪೊಲೀಸರ ಮೇಲೆ ಪ್ರೆಷರ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಕೊಲೆ ಆದ್ರೆ ಆರೋಪಿಯನ್ನ ಅಷ್ಟೇ ಬೇಗನೆ ಬಂಧಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಸರೆಂಡರ್ ಮಾಡೋರು ಇರ್ತಾರೆ. ಆದ್ರೆ ಈ ಕೇಸ್ ನೀವು ಬಂದಾಗ, ಆರೀಫ್ ಕೇಸ್ ಬಂದಾಗ ಇಲ್ಲೇನಾಗುತ್ತೆ ಅಂದ್ರೆ, ಒಂದೇ ಧರ್ಮದವರು ಅಂತ ಹೇಳಿದ್ರೆ ಅಲ್ಲಿ ಹೊಡೆದವರು ಒಂದೇ ಧರ್ಮದವರು, ಕೊಲೆ ಆದಂತ ವ್ಯಕ್ತಿಯು ಅದೇ ಧರ್ಮದವನಾಗಿರುವುದರಿಂದ ಯಾವುದೇ ರೀತಿಗೆ ಯಾರು ಚಕಾರನೆ ಎತ್ತುವುದಿಲ್ಲ ಅನ್ನುವಂಥ ದೊಡ್ಡ ವಿಚಿತ್ರ. ಯಾಕಂದ್ರೆ ಎಲ್ಲವೂ ಜೀವಗಳು ಒಂದೇ, ಯಾರು ಇದ್ರ ಬಗ್ಗೆ ಮಾತಾಡುದಿಲ್ಲ ಅನ್ನುವಂಥದ್ದೇ ವಿಶೇಷ. ಯಾಕಂದ್ರೆ ಎಲ್ಲಾ ಜೀವಗಳು ಒಂದೇ, ಯಾವ ಜೀವಗಳು ಬೇರೆ ಅಲ್ಲಂತಾರೆ. ಯಾಕಂದ್ರೆ ನೀವೇನು 10 ತಿಂಗಳ ಹಿಂದೆ ಇವತ್ತೇನಾದ್ರೂ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಸ್ಟ್ರಿಕ್ಟ್ ಆಗ್ಬೇಕಂದ್ರೆ ಅದಕ್ಕೆ ಕಾರಣವಾಗಿದ್ದು ಪೊಲೀಸ್ ಕಮಿಷನರು ಹಾಗೆ ಹೊಸದಾಗಿ ಬಂದಂತ SP ಅವರು. ಯಾಕಂತ ಹೇಳಿದ್ರೆ ಸುಭಾಷ್ ಶೆಟ್ಟಿಯ ಹತ್ಯೆ ಎಷ್ಟು ಭೀಕರ ಮತ್ತೆ ಬಿಭತ್ಸವಾಗ ಅದು ನಡೆದೋಗ್ಬಿಡುತ್ತಂತ ಹೇಳಿದ್ರೆ ಅದು ದೊಡ್ಡ ಮಟ್ಟದ ಹೋರಾಟ ಎಲ್ಲ ಆಗುತ್ತೆ. ಯಾಕಂತ ಹೇಳಿದ್ರೆ ಮರ್ಡರ್ ಆಗುತ್ತೆ, ಅದು ತುಂಬಾ ಜನ ಇರುವಂತ ಸಮಯದಲ್ಲೇ ಆ ಮರ್ಡರ್ ಆಗುತ್ತೆ, ಅದರ ವಿಡಿಯೋಗಳು ಹರಿದಾಡ್ತಾವೆ. ಆ ಕೇಸ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡುತ್ತೆ. ಹೀಗಾಗಿ ಆ ಕೇಸ್ NIA ಹೋಗುತ್ತೆ. ಒಂದು ಮೂಲದ ಪ್ರಕಾರ ಅದು ಯಾವುದೇ ಕಾರಣಕ್ಕೂ ಆ ಕೇಸ್ NIA ಹೋಗ್ತಿರ್ಲಿಲ್ಲ. ಅದರಲ್ಲಿದ್ದಂತ ಒಬ್ಬ ಆರೋಪಿ ಏನಂತ ಹೇಳಿದ್ರೆ, ಯಾವುದು ಬ್ಯಾನ್ಡ್ ಆರ್ಗನೈಸೇಷನ್ ಅಂತ ಹೇಳಿ PFI ಏನಿದೆ ಅಂದ್ರೆ ನಿಷೇಧಿತ ಅಂದ್ರೆ ಆರ್ಗನೈಸೇಷನ್ ಏನಿದೆ ಅದರಲ್ಲಿದ್ದಂತ ವ್ಯಕ್ತಿ ಇರ್ತಾನೆ. ಹೀಗಾಗಿ ಅದು NIA ಹೋಗುತ್ತೆ. ಅದಾಗಿ ಸ್ವಲ್ಪ ತಿಂಗಳಾಗಿರುವುದಿಲ್ಲ, ಅದಾಗ್ಲೇನೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗತ್ತೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ, ಅಬ್ದುಲ್ ರೆಹಮಾನ್ ಹತ್ಯೆ ಆದಾಗ ಈ ಕೇಸ್ ಯಾಕಂತ ಹೇಳಿದ್ರೆ ಕೋಕಾ ಹೊರಟು ಹೋಗುತ್ತೆ. ಮಧ್ಯ ಅಂತ ಹೇಳಿದ್ರೆ ಕೋಕಾ ಅಪ್ಲೈ ಆಗುವುದಿಲ್ಲ ಅಂತಿರ್ತಾರೆ. ಆದ್ರೆ ಅಬ್ದುಲ್ ರೆಹಮಾನ್ ಕೇಸಲ್ಲಿ ಕೋಕಾ ಅಪ್ಲೈ ಆಗಿದೆ, ಆ ಕೇಸಿನಲ್ಲಿ ಕೋಕಾ ಇದೆ. ಹೀಗಾಗಿ ಒಂದು ವೇಳೆ ಕೋಕಾದಲ್ಲಿ ಬಂತು, ಇಲ್ಲ ಒಂದು ವೇಳೆ NIAದಲ್ಲಿ ಆ ಕೇಸ್ ಹೋಯ್ತಂದ್ರೆ ಶಿಕ್ಷೆ ಆಗ್ಬೋದು ಅಂತಾರೆ. ಯಾಕಂತ ಹೇಳಿದ್ರೆ ಈ ಕೋಕಾದಲ್ಲಿ ಇವರನ್ನ ಬಂಧಿಸ್ತಾರೆ ಅಂದ್ರೆ ಅಬ್ದುಲ್ ರೆಹಮಾನ್ ಅಲ್ಲಿ ಒಬ್ಬ ರೌಡಿ ಶೀಟರ್ ಆಗಿರುವುದಿಲ್ಲ, ಒಬ್ಬ ಅಮಾಯಕ ವ್ಯಕ್ತಿ ಆಗಿರ್ತಾನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನು ತನ್ನ ಪಾಡಿಗೆ ತಾನು ಕೆಲಸ ಮಾಡುವನಂತಾಗಿರ್ತಾನೆ, ತಂದಷ್ಟೇ ತಾನು ಕೆಲಸ ಮಾಡೋನಾಗಿರ್ತಾನೆ. ಹೀಗಾಗಿ ಅವನ ಮೇಲೆ ಯಾವುದೇ ಕೇಸ್ ಇರ್ಲಾರ್ದ ಕಾರಣ ಇದೊಂದು ಸಂಘಟಿತ ಅಪರಾಧ. ಅಂದ್ರೆ ಒಂದು ಸೈಡಿಗೆ ಇನ್ನೊಂದು ಸೈಡು ಅನ್ನೋ ತರ ಇಲ್ಲಿ ಕೋಕಾ ಅಪ್ಲೈ ಆಗುತ್ತೆ. ಆದ್ರೆ ಇಲ್ಲೇನಂತ ಹೇಳಿದ್ರೆ ಕೋಕಾ ಅಪ್ಲೈ ಆದ ನಂತರ ಬೇಲ್ ಸಿಗುವುದಿಲ್ಲ 2 ವರ್ಷದವರೆಗೆ. ಆ 2 ವರ್ಷದೊಳಗೇನೆ ಕೇಸ್ ಟ್ರಯಲ್ ಪ್ರಾರಂಭ ಆಗಿಬಿಡುತ್ತೆ. ಟ್ರಯಲ್ ಒಂದ್ಸರಿ ಪ್ರಾರಂಭ ಆಯಿತು ಯಾವುದಾದ್ರೂ ಕೇಸಿಂದ ಅಂತ ಹೇಳಿದ್ರೆ ಆ ಕೇಸ್ ಮುಗಿಯುವವರೆಗೂ ಜಾಮೀನು ಸಿಗುವುದಿಲ್ಲ. ಹೀಗಾಗಿ ಆ ಸಮಯದಲ್ಲಿ ಅಂತ ಹೇಳಿದ್ರೆ ಸುಮಾರು ಸಾಕ್ಷಿಗಳು ಅಂತ ಹೇಳಿದ್ರೆ ಸುಮಾರು ಕೇಸ್ಗಳಲ್ಲಿ ಆರೋಪಿ ಯಾರಾದ್ರಲ್ಲಿ ಆ ಕೇಸಿನಲ್ಲಿ ಬಂಧನವಾಗಿರ್ತಾರೆ ಅವ್ರಿಗೆ ಏನಾದ್ರೂ ಜಾಮೀನು ಕೊಟ್ರೆ ಅವರು ಸಾಕ್ಷಿಗಳ ಮೇಲೆ ಅಂದ್ರೆ ಸಾಕ್ಷಿಗಳು
ಆ ಸಮಯದಲ್ಲಿ ಸಾಕ್ಷಿಗಳ ಮನಸ್ಥಿತಿ ಬದಲಾವಣೆ ಆಗುವಂತ ಚಾನ್ಸ್ ಇರ್ತವೆ. ಆದರೆ ಒಂದು ವೇಳೆ ಅವ್ರ ಒಳಗೆ ಇದ್ದು ಬಿಟ್ರೆ ಸಾಕ್ಷಿಗಳು ಹೇಳಿಕೆಗಳು ಬದಲಾವಣೆ ಆಗುವುದಿಲ್ಲ ಅಂತೇಳಿ ಸುಮಾರು ಕೇಸಿನಲ್ಲಿ ಹಿಂದಿನದ್ದು ಪ್ರೂವ್ ಆಗಿದೆ. ಆ ರೀತಿ ಅದೇ ರೀತಿನೇ ಈಗ ಮತ್ತೊಂದು ವಿಷಯಕ್ಕೆ ಬಂದ ಕೂಡಲೇ ನಾನು ಹೇಳ್ತಾ ಇದ್ದೆ, ಸುಭಾಷ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಆಗಿರ್ತಾನೆ ಸುಭಾಷ್ ಶೆಟ್ಟಿ. ಆದ್ರೆ ಆ ಕೇಸ್ನಲ್ಲಿ NIA ಹೋಗುತ್ತೆ. ಯಾಕಂತ ಅಲ್ಲಿ ಯಾಕೆ ಕೋಕಾ ಅಪ್ಲೈ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಕೇಸು ಕೋಕಾಗೆ ಹೋಗುವುದಿಲ್ಲ. ಆದ್ರೆ ಅದರಲ್ಲಿದ್ದಂತ ಒಬ್ಬ ಆರೋಪಿ PFI ನಿರ್ಬಂಧಿತ ಸಂಘಟನೆಯಲ್ಲಿ ಇರ್ತಾನೆ, ಹೀಗಾಗಿ ಅದು NIA ಹೋಗುತ್ತೆ ಅನ್ನುವಂಥದ್ದು ಎಕ್ಸ್ಪರ್ಟ್ಗಳ ಒಪಿನಿಯನ್ನು. ಆದ್ರೆ ಆರೀಫ್ ಕೇಸ್ನಲ್ಲಿ ಏನಾಗುತ್ತೆ, ಯಾಕಂದ್ರೆ ಯಾರಾದ್ರೂ ಆ ಡೆಡ್ ಬಾಡಿ ನೋಡಿದಂತರು ಅದು ಇಷ್ಟು ಭೀಕರವಾಗಿ ಆ ಮರ್ಡರ್ ಆಗುತ್ತಂದ್ರೆ ಭೀಕರ ಬರ್ಬರ ಎಲ್ಲ ಇರುತ್ತಂತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ತಲೆಯಿಂದ ಹಿಡಿದು ದೇಹದಲ್ಲಿ ಒಂದು 25 ಬಾರಿ ಇರ್ದಿರ್ತಾರಂತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಏನು ಇನೋವಾ ಗಾಡಿ ಇದೆ, ಕಾರನ್ನ ಎದೆ ಮೇಲೆ ತಗೊಂಡು ಹೋಗಿರ್ತಾರಂತೆ, ಕಣ್ಣಿನೊಳಗೆ ಚಾಕು ಹಾಕಿರ್ತಾರಂತೆ. ಅಷ್ಟೇ ಭಾಗದಲ್ಲಿ ಅಂತ ಹೇಳಿದ್ರೆ ತೀರಾ ಒಬ್ಬ ಮನುಷ್ಯತ್ವ ಇರೋನು ಆ ರೀತಿ ಮರ್ಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮರ್ಡರ್ ಆಗಿರುತ್ತೆ ಅಂತಾರೆ. ಅದ್ರದ್ದು ಯಾಕೆ ಮರ್ಡರ್ ಆಗುತ್ತೆ ಅನ್ನೋದಕ್ಕೆ ನಾವಿಲ್ಲಿ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕೊಲೆಗಾರರು ಏನೀಗ ಆರೀಫ್ ಅವರ ಸಹೋದರ ಹೇಳೋ ಪ್ರಕಾರ ಇಲ್ಲಿ ಡ್ರಗ್ಸ್ ಅನ್ನ ಉಪಯೋಗಿಸಿದ್ದಾರೆ, ಅಂದ್ರೆ ಗಾಂಜಾ ಮತ್ತೆ ಡ್ರಗ್ಸ್ ಸಿಗುತ್ತೆ ಈ ಭಾಗದಲ್ಲಿ ಅನ್ನೋ ಇದ್ರ ಬಗ್ಗೆ ಡ್ರಗ್ಸಿನ ವಿರುದ್ಧ ಹೋರಾಟ ನಡೆಯುತ್ತಾ ಆರೀಫ್ ಸತ್ತ. ಒಂದು ವೇಳೆ ಬೇರೆ ಧರ್ಮ ಆಗಿಬಿಟ್ಟಿದ್ರೆ ಆರೀಫ್ ಇವತ್ತು ಬೇರೆ ಧರ್ಮದವನು ಹೊಡೆದಿದ್ರು ಇದು ದೊಡ್ಡ ಮಟ್ಟದ ಹೋರಾಟ, ಸ್ಟ್ರೈಕು, ಬಂದು ಎಲ್ಲ ಆಗ್ತಿತ್ತು. ಇಷ್ಟೊತ್ತಿಗಾಗ್ಲೇನೆ ಆರೋಪಿಗಳು ಕಸ್ಟಡಿಯಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ ಸುಮಾರು ಜನ. ಆದ್ರೆ ಇಲ್ಲಿ ಒಂದು ಯೋಚನೆ ಮಾಡಬೇಕು, ಯಾರೇ ಹೋರಾಟಗಾರರ್ಲಿ ಅಂದ್ರೆ ಅವರು ಹೋರಾಟಗಾರರು ಒಂದ್ ವೇಳೆ ಆ ಧರ್ಮದ ಹೋರಾಟಗಾರ ಆಗ್ಲಿ, ಈ ಧರ್ಮದಲ್ಲಿ ಯಾರಾದ್ರೂ ಡೆತ್ ಆದ್ರೆ ಹೋರಾಟ ಮಾಡೋಂತ ಅವ್ರು ಇರ್ಲಿ, ಆದ್ರೆ ಜಾತ್ಯತೀತರೇ ಇರ್ಲಿ. ಯಾಕಂತ ಹೇಳಿದ್ರೆ ಸುಮಾರು ಹೋರಾಟಗಳಲ್ಲಿ ಜಾತ್ಯತೀತರು ಬರ್ತಾರೆ, ಜಾತ್ಯತೀತ ಪಾಲನೆ ಮಾಡೋರೇ ಇರ್ಲಿ, ಜಾತ್ಯತೀತರೇ ಇರ್ಲಿ. ಆರೀಫ್ ಕೊಲೆಯಲ್ಲಿ ಇವರೆಲ್ಲರೂ ಸೇರಿ ಹೋರಾಟ ಮಾಡಬೇಕಾಗಿರೋದು ಒಂದು ಆರೋಪಿಗಳ ಬಂಧನವಾಗಬೇಕು. ಯಾಕಂತ ಹೇಳಿದ್ರೆ ಡ್ರಗ್ಸ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿದೆ. ಈ ಡ್ರಗ್ಸ್ನ ನಿರ್ಮೂಲನೆ ಮಾಡಬೇಕು, ಇಲ್ಲಂದ್ರೆ ಎಷ್ಟು ಜನ ಸಾಯ್ಬೋದು. ಯಾಕಂದ್ರೆ ಕರುಣೆ ಇರಲಾರ್ದೆ ಮನುಷ್ಯನ್ನೇ ಕರುಣೆ ಇರಲಾರ್ದೆ ಕೊಂದು ಬಿಟ್ರೆ, ಯಾವುದೋ ಕಾರಣನೇ ಇರಲಾರ್ದೆ ಕೊಂದು ಬಿಟ್ರೆ ಅದು ಯಾವ ರೀತಿ ಆಗ್ಬೋದು, ಯಾರ್ಯಾರ ಮನಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಈ ಡ್ರಗ್ಸ್ ಅನ್ನುವಂಥದ್ದು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಹಿರಿಯರು ಹೇಳ್ತಾ ಇದ್ರು, ಇದರಲ್ಲಿ ನೋಡಿ ಯಾರು ಹೋರಾಟ ಮಾಡೋದಿಲ್ಲ ಸರ್, ಯಾರು ಬರೋದಿಲ್ಲ ಇದರಲ್ಲಿ ಹೋರಾಟಕ್ಕೆ ನೋಡಿ ನೀವು. ಹೀಗಾಗಿ ಅವತ್ತೇನು ಕೊಲೆ ಆಯ್ತು, ಅವತ್ತು ಸುದ್ದಿ ಸದ್ದು ಆಯ್ತು. ಆ ನಂತರ ಇದ್ರ ಬಗ್ಗೆ ಇವತ್ತಿನವರೆಗೂ ಯಾರು ಮಾತಾಡೋದಿಲ್ಲ ಅಂತಾರೆ. ಆದ್ರೆ ಇಲ್ಲಿ ಮಾತಾಡಬೇಕಾಗಿರೋದು ಆ ಡ್ರಗ್ಸ್ ವಿರುದ್ಧ, ಡ್ರಗ್ಸ್ ತಗೊಂಡು ಏನು ಕೊಲೆ ಮಾಡ್ತಾರೆ ಆ ರೀತಿಯ ಕೊಲೆಗಳ ವಿರುದ್ಧ ಇಲ್ಲಿ ಮಾತಾಡಬೇಕಾಗಿರೋದು. ಯಾಕಂದ್ರೆ ಇಡೀ ನಮ್ಮ ಏನು ಒಂದು ಯುವ ಸಮೂಹ ಇದೆ ಅದನ್ನ ಸರ್ವನಾಶ ಮಾಡ್ತಾ ಇರೋದು ಈ ಮಾದಕ ವಸ್ತು. ಈ ಮಾದಕ ವಸ್ತುವನ್ನ ಹೋರಾಟ ಮಾಡಬೇಕಾದ್ರೆ ಈ ರೀತಿ ಆರೀಫ್ ಅಂತ ಹತ್ಯೆಯನ್ನ ಆಗಬಾರ್ದು. ಯಾಕಂತ ಹೇಳಿದ್ರೆ ಆರೀಫ್ ರೌಡಿ ಶೀಟರ್ ಆಗಿದ್ದ ಅಂತ ಹೇಳಿ ಹೇಳ್ಬೋದು. ಆದ್ರೆ ಇಲ್ಲಿ ಸುಮಾರು ಜನ ಹೇಳುವುದಂತ ಹೇಳಿದ್ರೆ ಆ ವ್ಯಕ್ತಿ ತನ್ನ ಏನು ಉದ್ಯಮ ಮಾಡ್ತಿದ್ದ, ತಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದ, ಚಿಲ್ಲರೆ ಮೀನಿನ ವ್ಯಾಪಾರ ಮಾಡ್ತಾ ಇದ್ದ, ಅದರಲ್ಲಿ ಚಿಕ್ಕ ಪುಟ್ಟ ಗಲಾಟೆಯಲ್ಲಿ ಆ ವ್ಯಕ್ತಿ ರೌಡಿ ಶೀಟರ್ ಆಗಿದ್ದ. ಇಲ್ಲಾಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆ ಅದ್ಭುತವಾದ ಡ್ಯಾನ್ಸರ್ ಆಗಿದ್ದ, ಅಂದ್ರೆ ಹುಲಿ ವೇಷದಲ್ಲಿ ಕುಣಿತಾ ಇದ್ದ, ಸಾಮಾಜಿಕವಾಗಿ ಬೇರೆ ಬೇರೆ ಇರ್ತಾ ಇದ್ದ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ನಟನಾಗಿದ್ದ, ಸಿನಿಮಾದಲ್ಲೂ ನಟಿಸ್ತಾ ಇದ್ದ, ಹೀಗಾಗಿ ನಾಟಕದಲ್ಲೆಲ್ಲ ಗುರುತಿಸ್ಕೊಳ್ತಾ ಇದ್ದ. ತನ್ನ ಪಾಡಿಗೆ ತಾನಂತ ಹೇಳಿದ್ರೆ ಜೀವನವನ್ನಂತ ಹೇಳಿದ್ರೆ ಕಲೆ ಮಧ್ಯೆ ಅವನ ಜೀವನ ಇತ್ತು, ಸರ್ವರೊಟ್ಟಿಗೂ ಅವನ ಜೀವನ ಇತ್ತು ಅಂತಾರೆ. ಈ ರೀತಿಯ ಹತ್ಯೆ ಅವನದ್ದು ಆಗ್ಬಾರ್ದಿತ್ತು ಅಂತಾರೆ. ಯಾಕಂದ್ರೆ ಈ ರೀತಿ ಭೀಕರವಾಗಿ, ಯಾಕಂದ್ರೆ ಯಾವುದೋ ಒಂದು ಸೇಡ್ ಇತ್ತಂದ್ರೆ ಒಬ್ಬ ಚಾಕು ಹಾಕ್ತಾನೆ ಅಥವಾ ಒಂದು ಮಚ್ಚಲ್ಲಿ ಹೊಡಿತಾನೆ. ಆದ್ರೆ ಇಲ್ಲಿ ಆ ವ್ಯಕ್ತಿಯ ಶವ ನೋಡ್ದಂಥವ್ರು ಹೇಳೋದಂತ ಹೇಳಿದ್ರೆ ಅದನ್ನ ಆ ರೀತಿ ಭೀಕರ ಮತ್ತೆ ಬಿಭತ್ಸ ಮನುಷ್ಯ ತಾನು ಅಂತ ಹೇಳಿದ್ರೆ ತನಗೆ ಎಚ್ಚರವಿದ್ದಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಡ್ರಗ್ಸು ಈ ರೀತಿ ತಗೊಂಡಾಗ ಅಷ್ಟೇ ಸಾಧ್ಯ ಅಂತಾರೆ ಇಲ್ಲಿ. ಯಾಕಂತ ಹೇಳಿದ್ರೆ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಷಯ ನಾನು ಯಾಕೆ ಹೇಳಿದಂದ್ರೆ, ನೀವು ಸುಮಾರು ಹೋರಾಟಗಳನ್ನ ಇಲ್ಲಿ ನೋಡಿರ್ತೀರಾ. ಮೊದಲಿಗೆ ಏನು ಹಿಂದೂ ಸಂಘಟನೆ ಗುಣಕರ್ ಶೆಟ್ಟಿಯವರ ಹತ್ಯೆ ಆಗತ್ತೆ, ಆ ಸಮಯದಲ್ಲೂ ಇನ್ನೊಂದು ಗ್ಯಾಂಗ್ ಆ ಹತ್ಯೆಯನ್ನ ಮಾಡಿರುತ್ತೆ. ಹೀಗಾಗಿ ಆ ಸಮಯದಲ್ಲೂ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ.
ಅದಾದ ಮೇಲೆ ನೀವು ಜಬ್ಬಾರ್ ಅಂತ ಹೇಳಿ MD ಜಬ್ಬಾರ್ ಅವ್ರ ಹತ್ಯೆ ಆಗುತ್ತಾರೆ ಅಂದ್ರೆ ಅಂತಿಮ ಯಾತ್ರೆಯನ್ನ ಮಾಡ್ತಿರ್ತಾರೆ, ಆಗ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಆ ನಂತರ ಅದೇ ರೀತಿ ನೀವೇನಾದ್ರೂ ಪಳಲಿ ಅನಂತು ಇದಕ್ಕೆ ಬಂದುಕೊಳ್ಳಲ್ಲ, ಆಗ ಗಲಾಟೆ ಆಗಿರುತ್ತೆ. ಸುಖಾನಂದ್ ಶೆಟ್ಟಿ ಅವರ ಹತ್ಯೆ ಆಗತ್ತೆ, ಆಗನೂ ದೊಡ್ಡ ಮಟ್ಟದ ಪ್ರತಿಭಟನೆ ಮೆರವಣಿಗೆಗಳಾಗ್ತಾವೆ. ಅಂದ್ರೆ ಕೆಲವೊಂದು ಹತ್ಯೆಗಳಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿ ಹತ್ಯೆ ಆಗುತ್ತೆ. ಅದು ಯಾರ್ದಂತ ಹೇಳಿದ್ರೆ ಕಬೀರ್ ಅಂತ ನೀವು ಕೇಳಿರ್ತೀರ, ಗುರುಪುರದ ಕಬೀರ್ ಅಂತ ಹೇಳಿ. ಅವರ ಹತ್ಯೆ ಆದಾಗ ಯಾವುದೇ ಪ್ರತಿಭಟನೆಗಳಾಗುವುದಿಲ್ಲ ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಒಂದು ಹತ್ಯೆ ಆಗುತ್ತೆ ಒಬ್ಬ ವ್ಯಕ್ತಿಯದು. ಆ ವ್ಯಕ್ತಿ ಚಿಂದಿ ಆಯುವಂತ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಹೆಸರು ಅಶ್ರಫ್ ಅಂತ ಹೇಳಿ. ಈ ಅಶ್ರಫ್ ಸಾಯ್ತಾನೆ, ಅದರಲ್ಲಿ ಇದ್ದಂಥವ್ರನ್ನೆಲ್ಲ ಪೊಲೀಸರು ಬಂಧಿಸ್ತಾರೆ, ಅದ್ರ ಪಾಡಿಗೆ ಅದು ಕೇಸ್ ಆಗುತ್ತೆ. ಆದ್ರೆ ಅದು ಇಲ್ಲಿ ಸದ್ದು ಸುದ್ದಿ ಆಗ್ತಾ ಇಲ್ಲ. ಇದು ಹೋಗಿ ಈಗ ಕೇರಳದ ಗಡಿಭಾಗ, ಕರ್ನಾಟಕ ಕೇರಳ ಗಡಿಭಾಗ ಕಾಸರಗೋಡ್ನಲ್ಲಿ ಈಗ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಅಂದರೆ ಇಲೆಕ್ಷನ್ಗೆ ಕೆಲವೊಂದು ಮಟೀರಿಯಲ್ ಬೇಕಾಗುತ್ತೆ. ಯಾವುದು ಇಲೆಕ್ಷನ್ಗೆ, ಚುನಾವಣೆಗೆ ಯಾವುದು ಬೇಕಾಗುತ್ತೆ ರಾಜಕಾರಣಿಗಳಿಗೆ, ಆ ವಿಷಯಗಳು ಯಾವತ್ತೂ ಸದ್ದು ಸುದ್ದಿ ಆಗ್ತಾವ ಅನ್ನೋದು. ಆದ್ರೆ ಅದೇ ಬಿಟ್ಟರೆ ಬೇರೆ ಯಾರಾದರೂ ಪ್ರಾಣ ಬಿಟ್ಟರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಭಟನೆಗಳು ಆಗುವುದಿಲ್ಲ, ಯಾವ ಇದನ್ನೂ ಆಗುವುದಿಲ್ಲ ಅನ್ನುವಂಥದ್ದು ಸುಮಾರು ಜನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಈ ರೀತಿ ಹತ್ಯೆಗಳಿಗೆ ಯಾವುದೇ ರೀತಿಯ ಪ್ರತಿಭಟನೆಗಳಾಗುವುದಿಲ್ಲ. ಆಮೇಲೆ ಈ ಕೇಸ್ ಆಯಿತೋ ಇಲ್ಲೋ, ಆರೋಪಿಗಳನ್ನು ಹಿಡಿದ್ರೋ ಇಲ್ಲೋ ಅನ್ನುವಂಥದ್ದು ಗೊತ್ತಾಗುವುದಿಲ್ಲ ಅನ್ನುವಂಥದ್ದು ತುಂಬ ವಿಶೇಷ. ಪೊಲೀಸರು ಈಗಾಗಲೇ ಏನು ಆರೀಫ್ನ ಹಂತಕರೇನಿದ್ದಾರೆ ಹುಡುಕ್ತಾ ಇದ್ದಾರೆ, ಇನ್ನೂವರೆಗೂ ಹುಡುಕ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು CCBಗೆ ಈ ಕೇಸ್ ವರ್ಗಾವಣೆ ಆಗಿದೆ. ಇನ್ನೇನು ಬಂಧಿಸ್ತಾರೆ ಅಂತ ಹೇಳ್ತಾರೆ, ಆದರೆ ಇಲ್ಲಿವರೆಗೂ ಬಂಧನವಾಗಿಲ್ಲ. ಇದಕ್ಕೆ ಕಾರಣ ಇಷ್ಟೇ ಅಂತ ಹೇಳಿದ್ರೆ ಸರೆಂಡರ್ ಅನ್ನುವಂಥದ್ದು. ಯಾಕೆ ಸರೆಂಡರ್ ಅನ್ನೋ ಪದ ಬರುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಪೊಲೀಸ್ ಕಮಿಷನರ್ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ, SP ಅವರು ಸ್ಟ್ರಿಕ್ಟ್ ಆಗಿದ್ದಾರೆ. ಈಗ ಕರ್ಕೊಂಡು ಬಂದು ಸರೆಂಡರ್ ಮಾಡಿಸೋದು ತುಂಬ ಕಷ್ಟದ ಕೆಲಸ. ಮೊದಲೇನಾಗ್ತಿದೆ ಈ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಹತ್ಯೆ ನಡೆದಾಗ ಸರೆಂಡರ್ ಅನ್ನುವಂಥದ್ದು ಇರ್ತಿತ್ತು. ಸರೆಂಡರ್ ಮಾಡಿಸೋರು ಯಾರು ಮಾಡಿಸ್ತಾ ಇದ್ರಂದ್ರೆ ಸುಮಾರು ಬಾರಿ ಸೂತ್ರಧಾರರೇ ಯಾರು ಕೊಲೆ ಮಾಡಿರ್ತಾರೆ ಅವರನ್ನು ಸರೆಂಡರ್ ಮಾಡಿಸಿದ್ರು. ಆ ನಂತರ ಆ ಕೊಲೆ ಕೇಸು ಪೂರ್ತಿ ಸಂಪೂರ್ಣವಾಗಿ ಮ್ಯಾನೇಜ್ ಮಾಡ್ತಾ ಇದ್ರು ಅವ್ರು, ಒಂದು ಕಡೆ ಕೂತ್ಕೊಂಡು ಆರಾಮಾಗಿ. ಅಂತ ಹೇಳಿದ್ರೆ ಯಾವ ಸಾಕ್ಷಿನ ಯಾವ ರೀತಿ ಮಾಡಬೇಕು, ಯಾರನ್ನ ಹಿಂದೆ ಮುಂದೆ ಮಾಡಬೇಕು, ಹೀಗಾಗಿ ಆರೋಪಿಗಳು ಖುಲಾಸೆಗೊಳ್ತಾ ಇದ್ರು. ಆದರೆ ಈಗೇನಂತ ಹೇಳಿದ್ರೆ ಸರೆಂಡರ್ ಮಾಡೋರು ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನಾದರೂ ಅದ್ರ ಬಗ್ಗೆ ವಿಚಾರಣೆ ಅಂದರೆ ಸರೆಂಡರ್ ಮಾಡಿಸ್ಕೊಳ್ತೇವೆ, ಕರ್ಕೊಂಡು ಬನ್ನಿ, ನಿಮ್ಮ ಮಧ್ಯಸ್ಥಿಕೆಯಲ್ಲೇ ಸರೆಂಡರ್ ಆಗಲಿ ಅಂತ ಮೊದಲು ಹೇಳಿ, ಆ ನಂತರ ಸರೆಂಡರ್ ಮಾಡಿಸ್ಕೊಳ್ಳಾರ್ದೇನೆ ಡೈರೆಕ್ಟಾಗಿ ಒಂದೆರಡು ದಿವಸ ಸ್ಟೇಷನ್ನಲ್ಲಿಟ್ಟು ವರ್ಕ್ ಮಾಡಿಬಿಟ್ರೆ ಎಲ್ಲರ ಹೆಸರು ಅಂದರೆ ಒಬ್ಬ ವ್ಯಕ್ತಿ ಹತ್ಯೆ ಅಂತ ಹೇಳಿದ ಕೂಡಲೇ ಸುಮಾರು ಎಕ್ಸ್ಪರ್ಟ್ಸ್ ಹೇಳೋದು ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲೊಂದು ಫೈನಾನ್ಷಿಯಲಿ ಮ್ಯಾನೇಜ್ಮೆಂಟ್ ನೋಡುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಆಮೇಲೆ ಕಾನೂನಿನಲ್ಲಿ ಏನಾದರೂ ಅದನ್ನು ಯಾವ ರೀತಿ ಎದುರಿಸ್ಕೋಬೇಕು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಇರ್ತಾನಂತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಕ್ಷಿಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಯಾರಿರ್ತಾರೆ ಏನಿರ್ತಾರೆ ಅವ್ರನ್ನ ನೋಡೋದಕ್ಕೆ ಒಂದು ವ್ಯಕ್ತಿ. ಆ ನಂತರ ಏನು ಹತ್ಯೆ ಆಗಿರ್ತಾನೆ ಅಂತ ಹೇಳಿದ್ರೆ, ಸಪೋಸ್ ಒಂದೇ ಧರ್ಮದಲ್ಲಿ ಹತ್ಯೆ ಆದಾಗ ಹತ್ಯೆ ಆದವರ ಮನೆಯವರು ಯಾರಿರ್ತಾರೆ, ಹತ್ಯೆ ಆದಂಥ ವ್ಯಕ್ತಿ ಯಾರಿರ್ತಾನೆ, ಹತ್ಯೆ ಮಾಡಿದಂಥವ್ರು ಯಾರಿರ್ತಾರೆ, ಇವರ ಮಧ್ಯ ಸಂಧಾನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಇದೆಲ್ಲ ಒಂದು ಗುಂಪು ರೆಡಿ ಆದ ಮೇಲೇ ಒಂದು ಕೊಲೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಹಿಂದೆ ಸುಮಾರು ಬಾರಿ ಸಾಬೀತಾಗಿದೆ. ಯಾಕಂತ ಹೇಳಿದ್ರೆ ನೀವು ಕರಾವಳಿ ಭಾಗದಲ್ಲಿ ಕೊಲೆಗಳಾಗಿದ್ದು ನೋಡಿದರೆ ತುಂಬ ಕಡಿಮೆ ಶಿಕ್ಷೆ ಆಗಿದೆ ಅಂತಾರೆ. ಹೀಗಾಗಿ ಸುಮಾರು ಯಾರಿಗೂ ಭಯ ಇಲ್ಲ. ಹೀಗಾಗಿ ಈಗ ಬಂದಿರುವಂತ ಕಮಿಷನರ್ ಈಗ ಬಂದಂತವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೋಕಾ ಆಕ್ಟ್ ಅನ್ನು ಅಪ್ಲೈ ಮಾಡಿದ್ದಾರೆ. ಅಬ್ದುಲ್ ರೆಹಮಾನ್ ಕೇಸಲ್ಲಿ ಅದು ಮೊದಲು ರಿಜೆಕ್ಟ್ ಆಗಿರುತ್ತೆ, ಆನಂತರ ಅದು ಕೋಕಾ ಅವ್ರ ಮೇಲೆ ಕೋಕಾ ಕೇಸ್ ಅಪ್ಲೈ ಆಗುತ್ತೆ. ಅದೇ ರೀತಿನೇ ಸುಭಾಷ್ ಶೆಟ್ಟಿ ಕೇಸಲ್ಲಿ NIA ತನಿಖೆಗೆ, ಯಾಕಂದ್ರೆ ಅಲ್ಲಿ ಬ್ಯಾನರ್ಡ್ ಆರ್ಗನೈಸೇಷನ್ ವ್ಯಕ್ತಿ ಇರ್ತಾನೆ, ಹೀಗಾಗಿ ಅದು NIAಗೆ ಹೋಗ್ಬಿಡುತ್ತೆ. ಹೀಗಾಗಿ ಈ ಕೇಸುಗಳಂತ ಹೇಳಿದ್ರೆ ಈ ರೀತಿ ಕೆಲವೊಂದು ನಿರ್ಧಾರಗಳಿಂದ ಸುಮಾರು ಹತ್ಯೆಗಳು ನಿಂತಿದೆ ಅಂತಾರೆ. ಸೊ ಒಟ್ಟಾರೆಯಾಗಿ ಆರೀಫ್ ಕೇಸಲ್ಲಿ ಇನ್ನುವರೆಗೂ ಯಾವುದೇ ರೀತಿಯ ಆರೋಪಿಗಳು ಸಿಕ್ಕಿಲ್ಲ. ಕಾದ್ ನೋಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಜನಜಾಗೃತಿಗೋಸ್ಕರ.